ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ಆದರೆ ರಿಪೋರ್ಟ್ ಬರುವಷ್ಟರಲ್ಲಿ 90% ಸುಟ್ಟು ಹೋಗಿದ್ದ ಆ ದೇಹನ ಕೆಲವರ ಅಜಾಗರೂಕತೆಯಿಂದ ಅನಾಥ ಶವದ ಪಟ್ಟಿಗೆ ಸೇರಿಸಿ ಆ ದೇಹನ ಸುಟ್ಬಿಟ್ಟಿದ್ರು. ಹಾಗಾಗಿ ಅದರ ಅಸ್ಥಿನ ಕಲೆಕ್ಟ್ ಮಾಡ್ಕೊಂಡು ಬರಬೇಕಾಯ್ತು. ಇವಾಗ ನಮ್ಮ ಕೈಯಲ್ಲಿರೋ ಅಸ್ಥಿ ಬೇರೆ ಯಾರ್ದು ಅಲ್ಲ, ನಮ್ಮ ಸುರಭಿದೆ. ನಗು ನಗು ಅಮ್ಮ, ಬಿಕ್ತಿಯಮ್ಮ, ನೀರು ತಗೊಂಡ್ ಬನ್ನಿ. ನಗು, ಸುಮ್ಮನೆ ನಿಂತ್ಕೋ. ನಗು ನಗು, ನಾಗಲಕ್ಷ್ಮಿ ಅವರೇ, ನಗು, ಮಾತಾಡೆ. ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಭಾಗ್ಯ ಅವ್ರೆ? ನನ್ ಕೈಯಾರೆ ಎತ್ತಿ ಆಡಿಸಿದ ಕೂಸು ಇವತ್ತು ಅಸ್ಥಿಯಾಗಿ ನನ್ ಮನೆ ಸೇರ್ತಿದ್ದಾಳೆ ಅಂದ್ರೆ ನನ್ ಹೊಟ್ಟೆ ಉರಿ ಅಲ್ವಾ? ಅಯ್ಯೋ ದೇವ್ರೆ, ನನ್ ಮಗಳ ಬದಲು ನನ್ನಾದ್ರೂ ಕರ್ಕೋಬಾರ್ದಾಗಿತ್ತ? ನಗು ನಗು, ನಮ್ ಬಂಗಾರು ನಮ್ಮನ್ ಬಿಟ್ಟು ಹೊರಟೋದ್ಲಲ್ಲೇ. ಅಪ್ಪಯ್ಯ ಅಪ್ಪಯ್ಯ ಅಂತ 3 ಹೊತ್ತು ನನ್ನ ಹಿಂದೆ ಮುಂದೆ ಓಡಾಡ್ತಿದ್ಲು. ಒಂದು ಮಾತು ಹೇಳ್ದೆ ಕೇಳ್ದೆ ಹೊರಟೋದ್ಲಲ್ಲೇ. ನನ್ ಬಂಗಾರು ಸಾಯೋವಾಗ ಅದೆಷ್ಟು ನೋವು ಅನುಭವಿಸಿರ್ಬೇಕು, ಎಷ್ಟು ಕೊರಗಿರ್ಬೇಕು. ಅವಳಿಗಿಂತ ಸಾವು ಬರಬಾರ್ದಾಗಿತ್ತು. ಇದು DNA ರಿಪೋರ್ಟ್ ಸರ್. ಐ ಆಮ್ ಸಾರಿ. ಭಾವ, ನಿನ್ ಪ್ರೀತಿ, ನಿನ್ ಮುದ್ದು, ನಿನ್ ಸುಬ್ಬಿ ತಾತ, ಅಯ್ಯೋ ತಾತ, ಸಮಾಧಾನ ಮಾಡ್ಕೊಳ್ಳಿ ತಾತ, ಸಮಾಧಾನ ಮಾಡ್ಕೋ ತಾತ. ಏಯ್, ಇನ್ನೂ ಏನೇ ಗುರಾಯಿಸ್ಕೊಂಡು ನಿಂತಿದ್ಯಾ? ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ನಿನ್ ಬಣ್ಣನೂ ಬಯಲಾಯ್ತಲ್ಲ. ಇನ್ನಿನ್ ರಾಮ ಏನು ಇಲ್ಲಿ ನಡೆಯಲ್ಲ. ಇನ್ಸ್ಪೆಕ್ಟರ್, ಕರ್ಕೊಂಡೋಗಿ ಇವಳನ್ನ. ಇವಳು ಯಾರು ಏನು, ಇವಳು ಸುರ್ಬಿ ಹೆಸರು ಇಟ್ಕೊಂಡು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಚೆನ್ನಾಗಿ ಬೆಂಡೆತ್ತಿ ವಿಚಾರಿಸಿ. ಇವಳು ಹೇಳ್ತಾ ಇರೋದೆಲ್ಲ ಒಂದು ಕಟ್ಟು ಕತೆ. ನಾನು ಕಾಳಿ ಬೆಟ್ಟದಲ್ಲಿ ತಪ್ಪಿಸ್ಕೊಂಡಾಗ ನನ್ನ ತಲೆಗೆ ಏಟ್ ಬಿತ್ತು. ಆಮೇಲೆ ನಾನು ಕಾಳಿ ವಿಗ್ರಹದ ಹತ್ರ ಪ್ರಜ್ಞೆ ಕಳ್ಕೊಂಡೆ. ಅದಾದ್ಮೇಲೆ ಏನ್ ನಡೀತು ಅಂತ ಪ್ರತಿಯೊಂದನ್ನು ಚಾಚು ತಪ್ಪದೆ ನಿಮಗೆ ಹೇಳಿದ್ದೀನಿ. ದಯವಿಟ್ಟು ನನ್ನ ನಂಬಿ. ನಾನೇ ಸುರಭಿ. ನಿಮ್ ಸುರಭಿ ಎಲ್ಲೂ ಹೋಗಿಲ್ಲ, ಇಲ್ಲೇ ನಿಮ್ ಕಣ್ಮುಂದೆನೆ ನಿಂತಿದ್ದೀನಿ. ಏಯ್, ಇಷ್ಟೆಲ್ಲ ಆದ್ರೂ ನೀನ್ ಇನ್ನೂ ಸುರ್ಬಿ ಅಂತ ಸಾಧಿಸ್ತಾ ಇದೀಯಲ್ಲ, ನಿಜವಾಗ್ಲೂ ನೀನ್ ಧೈರ್ಯಕ್ಕೆ ಮೆಚ್ಚಲೇಬೇಕು ಕಣೆ. ನಾವ್ ಹೇಳ್ತಾ ಇರೋದೆಲ್ಲ ಕತೆ ಅನ್ನೋದಾದ್ರೆ ಕಾಳಿ ಬೆಟ್ಟದ ಹತ್ರ ಫೈರ್ ಆಕ್ಸಿಡೆಂಟ್ ಆಗಿ ಸುಳ್ಳ? ಪೊಲೀಸ್ ಅವರು ತಗೊಂಬಂದಿರೋ DNA ರಿಪೋರ್ಟ್ ಸುಳ್ಳ? ಸುಳ್ಳು ಹೇಳ್ತಾ ಇರೋದು ನೀನು. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಇವಳನ್ನ. ನಡೆದಿರೋ ಘಟನೆಗೂ ನೀವು ಮಾಡಿರೋ ತನಿಖೆಗೂ ಸಿಕ್ಕಾಪಟ್ಟೆ ಸಮಯದ ಅಂತರ ಇದೆ. ಇದ್ರ ಮಧ್ಯೆ ಏನ್ ಬೇಕಾದ್ರೂ ಆಗಿರ್ಬೋದು. ಎಷ್ಟೋ ಕೇಸ್ಗಳಲ್ಲಿ ಮಿಸ್ಟೇಕನ್ ಐಡೆಂಟಿಟಿ ಅಂತ ಪ್ರೂವ್ ಆಗಿ ಸತ್ತಿರೋರು ಬದುಕ್ ಬಂದಿರೋ ಘಟನೆಗಳಿವೆ. ಸ್ವಲ್ಪ ಕಾಲಾವಕಾಶ ಕೊಟ್ರೆ ಇದರಲ್ಲಿರೋ ಸತ್ಯ ಏನು ಅಂತ ನಾನು ಹೊರಗೆ ತರ್ತೀನಿ ಸರ್. ಓಹೋ, ನಾವೆಲ್ಲ ದಡ್ರು,
ನೀನ್ ಮಾತ್ರ ಬುದ್ಧಿವಂತೆ ಅಲ್ಲ ಸರ್. ಇವಳನ್ನ ಹೀಗೆ ಬಿಟ್ರೆ ಎಲ್ರ ದಾರಿನೂ ತಪ್ಪಿಸ್ಬಿಡ್ತಾಳೆ. ಮೊದ್ಲು ಕರ್ಕೊಂಡೋಗಿ ಇವಳನ್ನ. ನಾನು ಏನ್ ತಪ್ಪು ಮಾಡ್ತಿದ್ದೀನಿ ಅಂತ ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ಸುರಭಿ ಹೆಸರು ಹೇಳ್ಕೊಂಡು ನಾನು ಯಾರಿಗಾದ್ರೂ ಮೋಸ ಮಾಡಿದ್ದೀನಾ? ಅಥವಾ ಈ ಮನೆಯವ್ರ ಜೊತೆ ಏನಾದ್ರೂ ಮಿಸ್ಬಿಹೇವ್ ಮಾಡಿದ್ದೀನಾ? ಅವ್ರು ಹೇಳ್ತಾ ಇರೋದು ಸರಿಯಾಗಿದೆಯಮ್ಮ. ಈ ಮನೆಯವ್ರು ಯಾರು ಅವಳ ವಿರುದ್ಧ ಕಂಪ್ಲೇಂಟ್ ಕೊಡ್ದೇನೆ ನಾನು ಆಕ್ಷನ್ ತಗೊಳ್ಳೋದಕ್ಕಾಗಲ್ಲ. ನಿನ್ ಕಾನೂನೆಲ್ಲ ಚೆನ್ನಾಗೇ ತಿಳ್ಕೊಂಡಿದ್ಯಾ. ಅದಕ್ಕೆ ನಿನಗೆ ಇಷ್ಟೊಂದು ಧೈರ್ಯ. ಲೇ, ನೀನ್ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯೋ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಆದ್ರೆ ನಿನ್ನೊಳಗೆ ಕಿಂಚಿತ್ತು ಮನುಷ್ಯತ್ವ ಇಲ್ಲ ಅನ್ನೋದು ನನಗ್ ಗೊತ್ತಾಯ್ತು. ಮಗಳನ್ನ ಕಳ್ಕೊಂಡಿರೋ ಅಪ್ಪ ಅಮ್ಮನ್ ರೋದ್ನೆ ನಿನಗ್ ಕಾಣಿಸ್ತಾ ಇಲ್ವೇನೆ? ಮೊಮ್ಮಗಳನ್ನ ಕಳ್ಕೊಂಡಿರೋ ಈ ಹಿರಿ ಜೀವದ ಕಣ್ಣೀರು ನಿನಗ್ ಕಾಣಿಸ್ತಾ ಇಲ್ವಾ? ಜೀವನ ಪೂರ್ತಿ ನಿನ್ ಜೊತೆ ಇರ್ತೀನಿ ಅಂತ ಕೈ ಹಿಡ್ದೋಳು ಕೈಯಲ್ಲಿ ಇವಾಗ ಅಸ್ಥಿಯಾಗಿರೋದು ನಿನಗ್ ಕಾಣಿಸ್ತಾ ಇಲ್ವಾ? ಸಂಬಂಧದ ಬೆಲೆ ಗೊತ್ತಿದ್ರೆ ತಾನೆ ನಿನಗಿದೆಲ್ಲ ಅರ್ಥ ಆಗೋದು. ಮನುಷ್ಯತ್ವ ಇಲ್ಲೇ ಇರೋ ನಿನ್ನಂತ ಮೃಗ ಇರ್ಬೇಕಾಗಿ ಜಾಗ ಇದಲ್ಲ. ನಡಿಯೇ ಇಲ್ಲಿಂದ. ಸೂರ್ಯ 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 ಬಾರೆ. ಸೂರ್ಯ 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 ನಡಿಯೇ ಆಚೆ. ಸೂರ್ಯ ನಂಬಿಕೆ ದ್ರೋಹ ಮಾಡೋರು ಯಾವತ್ತೂ ಸೂರ್ಯ ವಂಶದ ನೆರಳಲ್ಲಿ ಇರಬಾರ್ದು. ಇನ್ಮೇಲೆ ನೀನ್ ಇರ್ಬೇಕಾಗಿದ್ದ ಜಾಗ ಇದೆ. ನಿನಗ್ ಮಾನ ಮರ್ಯಾದೆ ಅನ್ನೋದಿದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರು. ಇಲ್ಲ ಊರ್ನವರೆಲ್ಲ ಸೇರಿ ಒದ್ದು ಓಡ್ಸೋ ತನಕ ಇಲ್ಲೇ ಬಿದ್ದಿರು. ಅದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ನೀನಲ್ಲ, ನನಗ್ ಜನ್ಮ ಕೊಟ್ಟಿರೋ ನಮ್ಮ ಅಪ್ಪ ಅಮ್ಮ, ನನ್ನ ಆಡ್ಸಿ ಬೆಳೆಸಿರೋ ನನ್ನ ತಾತ, ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಸೂರ್ಯ.